ನ್ಯೂಸ್ ಫಸ್ಟ್ ದಾವಣಗೆರೆಯಲ್ಲಿ ಒಂದು ಮೆಗಾ ಎಜುಕೇಶನ್ ಎಕ್ಸ್ಪೋನ ಆಯೋಜನೆ ಮಾಡಿತ್ತು. ಶನಿವಾರ ಮತ್ತು ಭಾನುವಾರ ಏನು ಎಕ್ಸ್ಪೋ ಆಯೋಜನೆ ಮಾಡಿತ್ತು, ಅದಕ್ಕೆ ಸಾಕಷ್ಟು ವಿದ್ಯಾರ್ಥಿಗಳು ಮತ್ತು ಪೋಷಕರು ಬಂದು ಅವರ ಮಕ್ಕಳ ಭವಿಷ್ಯದ ಕೋರ್ಸ್ಗಳ ಬಗ್ಗೆ ಒಂದು ಮಾಹಿತಿಯನ್ನು ಪಡೆದ್ರು. ಇದೇ ಒಂದು ಸಮಾರಂಭದಲ್ಲಿ ಒಂದು ಉಚಿತ ಲ್ಯಾಪ್ಟಾಪ್ ಅಂದ್ರೆ ಲಕ್ಕಿ ಲ್ಯಾಪ್ಟಾಪ್ ಯಾರು ಈ ಎಕ್ಸ್ಪೋಗೆ ಬಂದಿರ್ತಾರೆ, ಎಕ್ಸ್ಪೋಗೆ ಬಂದಂತ ಪೋಷಕರಾಗಲಿ ವಿದ್ಯಾರ್ಥಿಗಳಾಗಲಿ ಅವರ ಹೆಸರನ್ನ ಅದರಲ್ಲಿ ನಮೂದನ ಮಾಡಿರ್ತಾರೆ. ಸುಮಾರು ಸಾವಿರಾರು ಜನ ಬಂದಿದ್ರು. ಅದರಲ್ಲೂ 500 ಜನ ಹೆಸರನ್ನ 500ಕ್ಕೂ ಹೆಚ್ಚು ಜನರು ಹೆಸರನ್ನ ನೋಂದಾಯಿಸಿಕೊಂಡಿದ್ರು. ಆ ಹೆಸರನ್ನ ನೋಂದಾಯಿಸಿಕೊಂಡಂತವ್ರನ್ನ 500ಕ್ಕೂ ಅಧಿಕ ಜನರ ಲಕ್ಕಿ ಡಿಪ್ಪನ ಹೆಸರನ್ನ ಒಂದು ಚೀಟಿಯಲ್ಲಿ ಬರೆದು ಆ ಚೀಟಿಯನ್ನು ಎತ್ತಿ ಅವರಿಗೆ ನಂತರ ಯಾರು ಈ ಲಕ್ಕಿ ಡಿಪ್ ಅಂದ್ರೆ ಲ್ಯಾಪ್ಟಾಪ್ ವಿನ್ನರ್ ಅಂತ ಹೇಳಿ, ಇದು ಸಪ್ತಗಿರಿ NPS ಯೂನಿವರ್ಸಿಟಿ ಅವರು ಒಂದು ಲಕ್ಕಿ ಡ್ರಾ ಅಂತ ಹೇಳಿ ಒಂದು HP ಲ್ಯಾಪ್ಟಾಪ್ ಅನ್ನ ಇಟ್ಟಿದ್ರು. ಈ ಲ್ಯಾಪ್ಟಾಪ್ ಅನ್ನ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ತ್ಯಾವಣಗಿ ಗ್ರಾಮದ ಯುವತಿ ಪೂಜಾ BY ಅದು ಅವರಿಗೆ ದೊರೆತಿದೆ. ಈಗ ಅವ್ರು ನಮ್ಮ ಜೊತೆನೇ ಇದ್ದಾರೆ, ನ್ಯೂಸ್ ಫಸ್ಟ್ ಜೊತೆ ಅವ್ರು ಮಾತಾಡ್ತಾ ಹೋಗ್ತೀನಿ. ನಿನ್ನೆ ನ್ಯೂಸ್ ಫಸ್ಟ್ ಒಂದು ನೀವು ಕಾರ್ಯಕ್ರಮಕ್ಕೆ ಅಟೆಂಡ್ ಆದ್ರಿ, ಕೊನೆ ದಿನ ಭಾನುವಾರ ಆಗಿತ್ತು. ಅವರು ಕಾಲ್ ಮಾಡಿದ್ರು ನಿಮ್ಗೆ, ಏನ್ ಅನ್ನಿಸ್ತಮ್ಮ? ನಿಮ್ಗೆ ನಂಬಕ್ಕೆ ಸಾಧ್ಯ ಆಯ್ತಾ ಏನಂತ? ಇಲ್ಲ ಸರ್, ನಾನ್ ಫ್ರಾಂಕ್ ಅಂತಾನೆ ಅನ್ಕೊಂಡಿದ್ದೆ ಸರ್. ಇದು ತಗೊಂಡ್ ಇವಾಗ್ಲೂ ನಂಗೆ ಫ್ರಾಂಕ್ ಅಂತಾನೆ ಅನ್ಸ್ತಿದೆ ಸರ್. ನಂಬಕ್ಕೆ ಆಗ್ತಾ ಇಲ್ಲ ನಾನು ಲಕ್ಕಿ ಕೂಪನ್ ಗೆದ್ದಿದ್ದೀನಿ ಅಂತ ಹೇಳಿ. ಇದರಿಂದ ನನಗೆ ತುಂಬಾ ಯೂಸ್ಫುಲ್ ಇದೆ ಸರ್, ತುಂಬಾ ಬೆನಿಫಿಟ್ ಇದೆ ಸರ್. ನಾನು ತಗೋಬೇಕು ಅನ್ಕೊಂಡಿದ್ದೆ ಫ್ಯೂಚರ್ ಅಲ್ಲಿ. ನನ್ನ ಫ್ಯೂಚರ್ ಎಜುಕೇಶನ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಸರ್ ಇದು. ಹೌದಾ? ಎಸ್ ಸರ್. ಏನಕ್ಕೆ ಲ್ಯಾಪ್ಟಾಪ್ ಬೇಕನ್ಸಿತ್ತು? ಅದು ನೀವು ಹೇಳ್ತಾ ಇದ್ರಿ, ನಂಗೆ ತುಂಬಾ ನೀಡ್ ಇತ್ತು, ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ, ನಂಗೆ ಈ ಲಕ್ಕಿ ಡ್ರಾದಲ್ಲಿ ನಂಗೆ ಸಿಕ್ಕಿರೋ ಖುಷಿ ಆಗ್ತಾ ಇದೆ ಅಂತ. ಏನಕ್ಕೆ ಯೂಸ್ ಮಾಡಬೇಕು ಅಂತ ಅನ್ಕೊ? ಸ್ಟೂಡೆಂಟ್ಸಿಗೆ ಆಲ್ಮೋಸ್ಟ್ ಏನಾದ್ರೂ ಅವ್ರ ಎಜುಕೇಶನ್ ರಿಲೇಟೆಡ್ ಪ್ರಾಜೆಕ್ಟ್ಸ್ ಅದಕ್ಕೆ ಬೇಕೇ ಬೇಕು ಇದು ಲ್ಯಾಪ್ಟಾಪ್. ನಾವು ಇವಾಗ ರೀಸೆಂಟ್ ಆಗಿ ಒಂದು ಪ್ರಾಜೆಕ್ಟ್ ಮಾಡಿದ್ವಿ ಸರ್, ಅದಕ್ಕೆ ಲ್ಯಾಪ್ಟಾಪ್ ತುಂಬಾ ಬೇಕಾಗಿತ್ತು. ನಾವು ಲ್ಯಾಪ್ಟಾಪ್ ಇಲ್ಲ ಅಂತ ಹೇಳಿ ಬೇರೆದೆಲ್ಲ ಇಸ್ಕೊಂಡು ಯೂಸ್ ಮಾಡ್ಕೊಂಡು ನಮ್ಮ ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡಿದ್ವಿ. ಹಂಗಾಗಿ ಲ್ಯಾಪ್ಟಾಪ್ ತುಂಬಾ ಯೂಸ್ಫುಲ್ ಆಯ್ತು. ನಂಬಕ್ ಆಗಿರ್ಲಿಲ್ಲ ಮೊದಲು? ಇಲ್ಲ ಸರ್, ನನಗೆ ನಂಬಕ್ ಆಗಿರ್ಲಿಲ್ಲ ಇಲ್ಲಿ ಬಂದು ಇಸ್ಕೊಳೋ ತನಕನು. ನಿನ್ನೆ ಯಾರ್ಯಾರು ಬಂದಿದ್ರಿ ಅಂದ್ರೆ ಎಕ್ಸ್ಪೋಗೆ? ಎಕ್ಸ್ಪೋ ಇರೋದು ಹೇಗ್ ಗೊತ್ತಾಯ್ತು? ಯಾರ್ಯಾರು ಬಂದಿದ್ರಿ? ನೀವು ಹೆಸರನ್ನು ನೋಂದಾಯಿಸಿದ್ರೆ ಹೇಗೆ ಅಂತ? ಅದೇ ನ್ಯೂಸ್ ಫಸ್ಟ್ ಅಲ್ಲಿ ಟಿವಿಲಿ ನೋಡಿ ನಮ್ಮ ಪೇರೆಂಟ್ಸ್ ಹೇಳಿದ್ರು, ಈ ತರ ಹೋಗ್ ಬನ್ನಿ, ಬೆನಿಫಿಟ್ ಆಗುತ್ತೆ, ಏನೇನ್ ನೀವು ಎಜುಕೇಶನ್ ನೆಕ್ಸ್ಟ್ ಏನ್ ತಗೊಂಡ್ರೆ ಚೆನ್ನಾಗಿ ಅಂತೇಳಿ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ವಿ ಸರ್. ಅಲ್ಲಿಗೆ ಅಲ್ಲೋಗಿ ಎಂಟ್ರಿ ಮಾಡಿ ನಮ್ಮ ನಂಬರು ಒಳಗೆ ಹೋಗಿ ಎಷ್ಟೊಂದು ಕಾಲೇಜಸ್ ಬೆಂಗಳೂರಿಂದ ಎಲ್ಲ ಕಾಲೇಜಸ್ ಎಲ್ಲ ಬಂದಿದ್ವು ಸರ್, ಎಷ್ಟೊಂದು ಕಾಲೇಜಸ್. ಅಲ್ಲೋಗಿ ಇನ್ಫಾರ್ಮೇಶನ್ ತಿಳ್ಕೊಂಡ್ ಬಂದ್ವಿ ಸರ್ ನಾವು ಎಜುಕೇಶನ್. ಈಗ ಈ ಎಕ್ಸ್ಪೋ ಬಂದಂತ ಸಪ್ತಗಿರಿ NPS ಯೂನಿವರ್ಸಿಟಿ ಅವರು ಇದೊಂದು ಲಕ್ಕಿ ಡಿಪ್ ತರ ಒಂದು ಲ್ಯಾಪ್ಟಾಪ್ ಅನ್ನ ಇಟ್ಟಿದ್ರು. ಅವ್ರು ಕೊಟ್ಟಿರೋದು ಈಗ ಅನುಕೂಲ ಆಗಿದೆ ಅಂತೀಯಾ? ಮತ್ತೆ ಯೂನಿವರ್ಸಿಟಿ ಅವ್ರಿಗೆ ಏನ್ ಹೇಳಕ್ ಬಯಸ್ತೀರಾ ಅಂತ? ಈ ತರ ಮಾಡಿರೋದು ತುಂಬಾ ಖುಷಿ ಆಗ್ತಿದೆ ಸರ್. ಈ ತರ ಮಾಡೋದು ತುಂಬಾ ಸ್ಟೂಡೆಂಟ್ಸ್ ತುಂಬಾ ಒಳ್ಳೇದು ಅಂತ ಹೇಳ್ತೀನಿ ಸರ್. ಸರ್ ನಾವು ಪೂರ್ವ ಸ್ಟೂಡೆಂಟ್ಸ್ ಮನೆಯಿಂದಾನೇ ಬಂದಿರೋದಲ್ಲ. ಸರ್, ಹಳ್ಳಿಯಿಂದ ಬಂದಿರೋರು ನಾವುವೇ. ಇದು ನಮಗ್ ತುಂಬಾ ಹೆಲ್ಪ್ಫುಲ್ ಸರ್. ನನಗಿದನ್ನ ತುಂಬಾ ಖುಷಿ ಆಗ್ತಿದೆ ಸರ್, ನನಗೆ ನಂಬೋಕೆ ಆಗ್ತಾ ಇಲ್ಲ ಈಗ್ಲೂ. ತುಂಬಾ ಖುಷಿ ಆಗುತ್ತೆ ಸರ್. ಆ ಯೂನಿವರ್ಸಿಟಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ನನಗೆ ಇದನ್ನ ಲಕ್ಕಿ ನಾನ್ ಬಂದಿರೋದು. ಥ್ಯಾಂಕ್ ಯು ಸೋ ಮಚ್ ಸರ್. ನನಗೆ ಈ ತರ ಕೊಟ್ಟಿದ್ದು, ಈ ತರ ಒಂದು ಐಡಿಯಾ ಬಂದಿರೋರು ಚೆನ್ನಾಗೆ ಸರ್. ಆ ತರ ಕೊಡ್ಬೇಕು ಅನ್ನೋದು ಅವರಿಗೂ ಥ್ಯಾಂಕ್ಸ್ ಸರ್. ತುಂಬಾ ಆಯ್ತು ಸರ್. ಅಲ್ಲಿ ಹೋಗಿ ಇನ್ಫಾರ್ಮೇಶನ್ ಎಲ್ಲ ಕಲೆಕ್ಟ್ ಮಾಡಿದ್ದು ನಾವು. ಎಸ್ ಸರ್. ಅದ್ರ ಬಗ್ಗೆ ಅಂದ್ರೆ ಈಗ ಎಕ್ಸ್ಪೋದಲ್ಲಿ ಭಾಗಿಯಾದ ನಂತರ ಒಂದು ಕ್ಲಾರಿಫೈ ಸಿಗ್ತಾ ಜೀವನದ ಬಗ್ಗೆ, ಕೋರ್ಸ್ ಬಗ್ಗೆ ಯಾವ ಬ್ರಾಂಚಿಗೆ ಹೋದ್ರೆ ಯಾವ ತರ ನಾವು ಕಲಿಬೇಕು. ಒಬ್ಬೊಬ್ರಿಗೆ ಐಡಿಯಾಸ್ ಇರೋದಿಲ್ಲ, ಏನ್ ಓದಿದ್ರೆ ಏನಾಗ್ಬೇಕು ಅನ್ನೋದು. ಅದ್ರಲ್ಲೆಲ್ಲ ಬೋರ್ಡ್ ಅಲ್ಲೆಲ್ಲ ಹಾಕಿದ್ರು, ಯಾವ್ ತಗೊಂಡ್ರೆ ಯಾವ್ದು ನಾವು ನೆಕ್ಸ್ಟ್ ಏನಾಗ್ತೀವಿ ಅನ್ನೋದನ್ನೆಲ್ಲ ಬರ್ದಾಕಿದ್ರು. ಅದರಿಂದ ನಾವು ನೋಡಿ ಒಂದು ಐಡಿಯಾ ಬಂತು ನಮಗೆ. BCom, MBA, MSc, MCom ಅವನ್ನೆಲ್ಲ ನೋಡಿ ನಮಗೆ MBA ಮಾಡ್ಬೋದು, MCA ಮಾಡ್ಬೋದು, MSc ಮಾಡ್ಬೋದು ಅನ್ನೋ ಒಂದು ಐಡಿಯಾ ಬಂತು ಸರ್ ನಮಗೆ. ಎಸ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಇದನ್ನ ಕೊಟ್ಟಿದ್ದಕ್ಕೆ. ನನಗೆ ಆ ಯೂನಿವರ್ಸಿಟಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ನಾನು. ಥ್ಯಾಂಕ್ ಯು. ತ್ಯಾವಣಿಗೆ ಪೂಜಾ BY ಒಂದು ಖುಷಿಯನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಎಕ್ಸ್ಪೋಗೆ ಬಂದೆ, ಅಲ್ಲಿ ಸಾಕಷ್ಟು ಮಾಹಿತಿ ಸಿಕ್ತು, ಭವಿಷ್ಯದ ಕೋರ್ಸ್ಗಳ ಬಗ್ಗೆ ಮಾಹಿತಿ ಸಿಕ್ತು, ಏನಾಗಬೇಕು ಅನ್ನೋದ್ ಬಗ್ಗೆ ಕ್ಲಾರಿಟಿ ಕೂಡ ಸಿಕ್ತು. ಜೊತೆಗೆ ಅದರಲ್ಲೂ ಕೂಡ ನಾನು ಲಕ್ಕಿ ಡಿಪ್ನಲ್ಲಿ ಈ ಲ್ಯಾಪ್ಟಾಪ್ ಅನ್ನ ಗೆದ್ದಿರೋದು ತುಂಬಾ ಖುಷಿಯಾಗಿದೆ. ಹಳ್ಳಿ ವಿದ್ಯಾರ್ಥಿ, ನಾನು ಬಡ ವಿದ್ಯಾರ್ಥಿನಿ. ಜೊತೆಗೆ ನಾನು ಇದರ ಕನಸನ್ನ ಕಂಡಿದ್ದೆ, ಲ್ಯಾಪ್ಟಾಪ್ ಅನ್ನ ತೆಗೆದುಕೊಳ್ಬೇಕು ಮಾಹಿತಿಗೆ ಸಂಗ್ರಹಕ್ಕೆ ಅಂತ ಹೇಳಿ ನಾನು ಕನಸನ್ನ ಕಂಡಿದ್ದೆ. ಆ ಲ್ಯಾಪ್ಟಾಪ್ ನನಗೆ ಈ ರೀತಿಯಾಗಿ ಲಕ್ಕಿ ಡಿಪ್ನಲ್ಲಿ ಸಿಕ್ಕಿದೆ. ಸಪ್ತಗಿರಿ ಯೂನಿವರ್ಸಿಟಿ ಅವರಿಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ ಅನ್ನೋ ಮಾತನ್ನ ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಮಹದೇವ್ ಬಿಜಿ, ನ್ಯೂಸ್ ಫಸ್ಟ್ ದಾವಣಗೆರೆ.